ರಿಟರ್ನ್ ಆಫ್ ದಿ ಡ್ರ್ಯಾಗನ್ ಟೈಟಲ್ ಮಾತ್ರ ಪರ್ಫೆಕ್ಟ್ ಆಗಿ ಇಟ್ಟಿದ್ದಾರೆ. ಡೈರೆಕ್ಟೆಡ್ ಬೈ ಅಶ್ವಥ್ ಮಾರಿಮುತ್ತು. ಇನ್ನು ಇದರಲ್ಲಿ ಪ್ರದೀಪ್ ರಂಗನಾಥನ್, ಅನುಪಮಾ ಪರಮೇಶ್ವರ್, ಕಯಾದು ಲೋಹರ್, ಜಾರ್ಜ್ ಮಾರಿಯನ್, ಗೌತಮ್ ವಾಸುದೇವ್ ಮೆನನ್ ಇವರೆಲ್ಲ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಮೂವಿ ಹೇಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಕಾಮಿಡಿ ಇದ್ದಾಗ ನಗಿಸುತ್ತೆ, ಎಮೋಷನ್ಸ್ ಇದ್ದಾಗ ಎಮೋಷನಲ್ ಮಾಡುತ್ತೆ. ಎ ಪ್ಯೂರ್ ಸಿನಿಮಾ ಅಂದ್ರೂ ತಪ್ಪಾಗಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸಿನಿಮಾ. ಡೈರೆಕ್ಟ್ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ರಾಘವನ್ 48 ಬ್ಯಾಕ್ಲಾಗ್ಸ್ ಇಟ್ಕೊಂಡು ನೆಕ್ಸ್ಟ್ ಅವ್ನ ಫ್ಯೂಚರಲ್ಲಿ ಎಂಥ ಡಿಸಿಷನ್ ತಗೊತಾನೆ, ಅದರಿಂದ ಉಂಟಾಗೋ ಪ್ರಾಬ್ಲಮ್ಸ್ಗಳೇನು, ಅದನ್ನು ಹೆಂಗೆಲ್ಲ ಸಾಲ್ವ್ ಮಾಡ್ಕೊತಾನೆ ಅನ್ನೋದೇ ಈ ಸಿನಿಮಾದ ಒಂದೇ ಸ್ಟೋರಿ. ಇನ್ನು ಸ್ಟಾರ್ಟಿಂಗಲ್ಲೇ ಒಳ್ಳೆ ಕಿಕ್ ಸ್ಟಾರ್ಟ್ ಕೊಡ್ತಾರೆ. ಅಲ್ಲಿಂದ ಕೊನೆವರೆಗೂ ಎಲ್ಲೂ ಬೋರ್ ಆಗಲಿ ಲ್ಯಾಗ್ ಆಗಲಿ ಏನೂ ಇರಲ್ಲ. ಒಂದೊಳ್ಳೆ ಫ್ಲೋ ಇಂದ ನಿಮ್ಮನ್ನು ಆ ಜರ್ನಿ ಜೊತೆಗೇನೆ ಕರ್ಕೊಂಡೋಗ್ಬಿಡ್ತಾರೆ. ಇನ್ನು ಇದರಲ್ಲಿ ಇರೋದೆಲ್ಲ ಪಾಸಿಟಿವ್ಸೇ, ನೆಗೆಟಿವ್ಸ್ ಅಂತ ಏನೂ ಇರಲಿಲ್ಲ. ಆ್ಯಂಡ್ ಈ ಡ್ರ್ಯಾಗನ್ ಇಂಟ್ರಡಕ್ಷನ್ ಪಾರ್ಟ್ ಕೂಡ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಆ ಕಾಮಿಡಿ ಸಿಚುಯೇಷನ್ಗೆ ಪ್ರದೀಪ್ ಅವರ ಬಾಡಿ ಲ್ಯಾಂಗ್ವೇಜ್, ಎಕ್ಸ್ಪ್ರೆಷನ್ ಬೇರೆ ಲೆವೆಲಲ್ಲೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರ ಆ ಆಟಿಟ್ಯೂಡ್, ಲೈಫ್ ಸ್ಟೈಲ್ ಇವೆಲ್ಲ ಲೈಫಲ್ಲಿ ಬರೋ ಆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಆ್ಯಂಡ್ ಸಿಚುಯೇಷನ್ಗೆ ಹೇಗೆಲ್ಲ ಚೇಂಜ್ ಆಗುತ್ತೆ ಅನ್ನೋದನ್ನ ಇಂಪ್ಯಾಕ್ಟ್ಫುಲ್ ಆಗಿ ಹೇಳಿದ್ದಾರೆ. ಇನ್ನು ಮೇಜರ್ ಹೈಲೈಟೆಡ್ ಅಂದರೆ ಈ ಸಿನಿಮಾದಲ್ಲಿ ರಿಲೇಟಬಲ್ ಕ್ಯಾರೆಕ್ಟರ್ಸ್. ಇದೇ ಈ ಮೂವಿಗೆ ಬಿಗ್ಗೆಸ್ಟ್ ಪಾಸಿಟಿವ್ ಆಯಿತು. ಇದನ್ನ ಅಷ್ಟೇ ಚೆನ್ನಾಗಿ ಯೂಸ್ ಮಾಡಿಕೊಂಡು ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಲೈಫಲ್ಲಿ ಕಾಲೇಜ್ ಮುಗ್ದಾದ್ಮೇಲೆ ಎಂತೆಂಥ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅನ್ನೋ ಮೆಸೇಜ್ನು ಕೂಡ ಆ ಕ್ಯಾರೆಕ್ಟರ್ಸ್ಗೆ ಕನೆಕ್ಟ್ ಆಗೋದ್ರ ಜೊತೆಗೆ ನೀವು ಫೀಲ್ ಆಗಬೇಕು, ಆ ಥರ ಸ್ಕ್ರೀನ್ ಪ್ಲೇ ಆ್ಯಂಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ಇವರು ಬರ್ಕೊಂಡಿರೋ ಪ್ರತಿ ಡೈಲಾಗ್ಸ್ ಆ್ಯಂಡ್ ಕ್ರಿಯೇಟ್ ಮಾಡಿರೋ ಪ್ರತಿ ಪ್ರೊಸೀಡಿಂಗ್ಸ್ಗಳು ತುಂಬ ರಿಲೇಟಬಲ್ ಆಗಿರುತ್ತೆ. ಸೊ ಇದರಿಂದ ಈ ಮೂವಿಲಿ ಬರೋ ಪ್ರತಿ ಒಂದಕ್ಕೂ ಈಸಿಯಾಗಿ ಅಟ್ಯಾಚ್ ಆಗಿಬಿಡ್ತೀರಾ. ಆ್ಯಂಡ್ ಇಲ್ಲಿರೋ ರಾಘವನ್ ಕ್ಯಾರೆಕ್ಟರ್ ಎಲ್ಲರಿಗೂ ಸೂಟ್ ಆಗಲ್ಲ ಬೇರೆ ಆ್ಯಕ್ಟರ್ಸ್ಗಳಿಗೆ. ಈ ರಾಘವನ್ ಕ್ಯಾರೆಕ್ಟರ್ ಇವ್ರು ಬಿಟ್ಟರೆ ಅದು ಸೂಟ್ ಆಗೋದೆ ಧನುಷ್ ಅವ್ರಿಗೆ. ಯಾಕಂದರೆ VIP ಸಿನಿಮಾದಲ್ಲಿ ಇರೋ ಕ್ಯಾರೆಕ್ಟರ್ಗೂ ಈ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಗೂ ಅಷ್ಟು ವ್ಯತ್ಯಾಸ ಏನನ್ಸಲ್ಲ. ಆ ಸಿನಿಮಾದಲ್ಲಿ ಯಾವ ಥರ ವೈಬ್ ಕೊಡುತ್ತೋ ಅದೇ ರೀತಿ ಈ ಸಿನಿಮಾದಲ್ಲೂ ಕೊಡುತ್ತೆ. ಇನ್ನು ಆ್ಯಕ್ಟಿಂಗ್ ವೈಸ್, ಬಾಡಿ ಲ್ಯಾಂಗ್ವೇಜ್ ವೈಸ್, ಆ ರಿಯಾಲಿಟಿನ ತೋರಿಸೋ ರೀತಿಯಾಗಲಿ ಇವರಿಬ್ರನ್ನ ಬಿಟ್ಟರೆ ಬೇರೆ ಯಾರೂ ಅಷ್ಟು ಸೂಟ್ ಆಗಲ್ಲ ಅಂತ ನನಗನ್ನಿಸ್ತು. ಇನ್ನು ಟ್ವಿಸ್ಟ್ ಕೂಡ ಒಂದೆರಡು ಇದ್ದಾವೆ, ಅದು ಕೂಡ ಚೆನ್ನಾಗಿ ವರ್ಕ್ ಆಯಿತು. ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ. ಆ್ಯಂಡ್ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅಂತಾರಲ್ಲ, ಅಂಥ ಸಿಚುಯೇಷನ್ಸ್ಗಳು ಸಿಕ್ಕಾಪಟ್ಟೆ ಇರುತ್ತೆ ಥ್ರೂ ಔಟ್ ದ ಮೂವಿಲಿ. ಅದು ಸಖತ್ ಮಜಾ ಕೊಡುತ್ತೆ. ಇನ್ನು ಎಷ್ಟು ನಗಿಸ್ತಾರೋ ಅದಕ್ಕಿಂತ ಜಾಸ್ತಿನೇ ಅಳಿಸ್ತಾರೆ ಕ್ಲೈಮ್ಯಾಕ್ಸಲ್ಲಿ. ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಇವೆರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸಸ್ ವೈಸ್ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಪ್ರದೀಪ್ ರಂಗನಾಥನ್ ಮತ್ತು ಜಾರ್ಜ್ ಮಾರಿಯನ್ ಅವರ ಪರ್ಫಾರ್ಮೆನ್ಸ್ ಪೀಕ್ ಲೆವೆಲಲ್ಲಿ ಇತ್ತು. ಆ್ಯಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ವಿಜುವಲ್ಸ್, ಸಿನಿಮಾಟೋಗ್ರಫಿ ಬ್ಯೂಟಿಫುಲ್ ಆಗಿತ್ತು. ಎಡಿಟಿಂಗ್ ಕೂಡ ಟಾಪ್ ನಾಚ್. ಇನ್ನು BGM ಚೆನ್ನಾಗಿದೆ, ಸಾಂಗ್ಸ್ ಡೀಸೆಂಟ್ ಆಗಿತ್ತು. ಸೊ ಓವರ್ ಆಲ್ ಮೂವಿ ಮಾತ್ರ ಸಖತ್ತಾಗಿದೆ. ಯಾರೂ ಮಿಸ್ ಮಾಡ್ಕೊಂಬಿಡಿ. ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ 100% ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 10. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ಮೊದಲೇ ನೋಡಿದರೆ ನಿಮಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ, ಆ್ಯಂಡ್ ನಿಮಗೆ ಎಂಥ ಎಕ್ಸ್ಪೀರಿಯನ್ಸ್ ಕೊಡ್ತು ಈ ಸಿನಿಮಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.